ಯಾವ ರೀತಿ ಸ್ಟೋರಿ ಇರಬಹುದು, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ಅದು ಇನ್ನೂ ಹೆಚ್ಚಾಯ್ತು ಅಂತಾನೆ ಹೇಳ್ಬೋದು, ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಓಪನಿಂಗ್ ತುಂಬಾ ಚೆನ್ನಾಗಿದೆ. ಕೆಟ್ಟ ಮುಖನ ತೋರಿಸೋ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಆ ರೀತಿಯ ಒಂದು ಒಳ್ಳೆ ಕಂಟೆಂಟ್ ಫಿಲ್ಮ್ಸ್ ಎಲ್ಲೂ ನಮಗೆ ಸಿಗ್ತಾ ಇಲ್ಲ ಅಂತ. ನಮ್ಮ ಕರ್ನಾಟಕದ ಮೂವಿ ಕೂಡ ಸಬ್ ಟೈಟಲ್ಸ್ ಹಾಕೊಂಡು ನೋಡುವ ರೀತಿ ಆಗಿರುವಂತಹ ರಾಜ್ ಬಿ ಶೆಟ್ಟಿ ಅವರು ಮತ್ತೆ ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಳ್ತಿರಬಹುದು. ಎಲ್ರಿಗೂ ನಮಸ್ಕಾರ. ಇವತ್ತಷ್ಟೇ ರಕ್ಕಸಪುರದೊಳ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಯ್ತು. ಸೊ ಏನು ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ರಾಜ್ ಬಿ ಶೆಟ್ಟಿ ಅವರ ಫಿಲ್ಮ್ ಅಂತ ಹೇಳಿದ್ರೆ ಒಂಥರ ಯಾವ ರೀತಿ ಸ್ಟೋರಿ ಇರಬಹುದು, ಯಾವ ರೀತಿ ಅವರ ಒಂದು ಸಿನಿಮಾಟೋಗ್ರಫಿ ಇರ್ಬೋದು ಅಂತ ಕಾಯ್ತಾ ಇರ್ತಾರೆ ಎಲ್ಲರೂ. ಸೊ ಅದೇ ಅಷ್ಟೇ ಇವತ್ತೊಂದು ಬಂದಿರುವಂತಹ ಒಂದು ಟ್ರೇಲರ್ ಏನಿದೆ, ಬಹಳಷ್ಟು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ಅಂಡ್ ಫಸ್ಟ್ ಆಫ್ ಆಲ್, ಮೊನ್ನೆ ಅಷ್ಟೇ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಯ್ತು. ಅದರಲ್ಲೂ ಕೂಡ ರಾಜ್ ಬಿ ಶೆಟ್ಟಿ ಅವರ ಒಂದು ಪಾತ್ರ ಏನಿದೆ ಅದನ್ನ ನೋಡಿಬಿಟ್ಟು ಅವರ ಮೇಲಿದ್ದಂತ ಒಂದು ಅಭಿಮಾನ ಏನಿದೆ ಜನಗಳಿಗೆ, ಅದು ಇನ್ನೂ ಹೆಚ್ಚಾಯ್ತು ಅಂತಾನೆ ಹೇಳ್ಬೋದು. ಇವತ್ತು ಬಂದಿರೋ ಒಂದು ಟ್ರೇಲರ್ ನೋಡ್ತಾ ಹೋದ್ರೆ, ರಕ್ಕಸಪುರದೊಳು ಒಂದು ಸಿನಿಮಾ ಏನಿದೆ ಒಂಥರ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಟ್ರೇಲರ್ ಅಲ್ಲಿ ನಾವು ನೋಡ್ತಿರ್ಬೇಕಾದ್ರೆ, ಮೊದಲನೇದಾಗಿ ಆ ಒಂದು ಟ್ರೇಲರ್ನ ಓಪನಿಂಗ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಆ ಒಂದು ದಟ್ಟ ಕಾಡಿನಲ್ಲಿ ಮಾಡಿರುವಂತಹ ಒಂದು ಶೂಟ್ ಏನಿದೆ, ಬಹಳಷ್ಟು ಎಲ್ಲಾ ಜನರಿಗೂ ಕುಕ್ಕು ಅಂತ ಕೂಡ ಮಾಡಿದ್ದಾರೆ. ಸೊ ಇದ್ರಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಕೆಲವೊಂದು ಥಿಂಗ್ಸ್ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಒಂದು ಸಿನಿಮಾದಲ್ಲಿ ರವಿ ಸಾರಂಗ ಅವರ ನಿರ್ದೇಶನದಲ್ಲಿ ಬಂದಂತಹ ಈ ಒಂದು ಸಿನಿಮಾದಲ್ಲಿ ಏನಿದೆ, ರಾಜ್ ಬಿ ಶೆಟ್ಟಿ ಅವರು ಒಂದು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ಕೂಡ ಫಾರ್ ದ ಫಸ್ಟ್ ಟೈಮ್ ನಾವು ಅವ್ರನ್ನ ಪೊಲೀಸ್ ಪಾತ್ರದಲ್ಲಿ ಕಾಣ್ತಾ ಇದ್ದೇವೆ. ಅವರು ಇದಕ್ಕಿಂತ ಮುಂಚೆ ಮಾಡಿದಂತಹ ಎಷ್ಟೋ ಸೋ ಫ್ರಮ್ ಸೋ ಆಗಿರ್ಬೋದು, ಅದರಲ್ಲಿ ಪೂರ್ತಿ ಒಂದು ಕಾಮಿಡಿ ಜಾನ್ರದಲ್ಲಿ ಮಾಡಿದ್ರು. ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಅದರಲ್ಲಿ ಫುಲ್ ಖಳನಾಯಕನ ಪಾತ್ರ ಮಾಡಿದ್ರು. ಸೊ ಈ ಒಂದು ಸಿನಿಮಾದಲ್ಲಿ ಇವ್ರು ಯಾವ ರೀತಿ ಪಾತ್ರ ಮಾಡ್ತಿರ್ಬಹುದು ಅನ್ನೋದೊಂದು ಕುತೂಹಲ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ, ಇದ್ರಲ್ಲಿ ಒಂಥರ ತನ್ನೊಳಗಿರುವ ರಾಕ್ಷಸನನ್ನ, ಅಂದ್ರೆ ಒಂದು ಮನುಷ್ಯನಿಗೆ ಎರಡು ರೀತಿಯ ಒಂದು ಮುಖ ಇರುತ್ತೆ, ಒಂದು ಒಳ್ಳೆ ಮುಖ ಮತ್ತೊಂದು ಕೆಟ್ಟ ಮುಖ. ಸೊ ಇದರಲ್ಲಿ ಕೆಟ್ಟ ಮುಖನ ತೋರಿಸೋ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಅವತ್ತೇ ಹೇಳಿದ್ರು. ಸೊ ಈ ಒಂದು ಪಾತ್ರ, ಈ ಪೊಲೀಸ್ ಆಗಿದ್ಕೊಂಡು ಯಾವ ರೀತಿ ಒಂದು ಎವಿಲ್ ಮುಖವಾಡನ ಅವರು ಜನರಿಗೆ ಪರಿಚಯಿಸ್ತಾರೆ ಅನ್ನೋದೊಂದು ತುಂಬಾ ಕ್ಯೂರಿಯಾಸಿಟಿ ಅಂತಾನೆ ಹೇಳ್ಬೋದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಸಿನಿಮಾಟೋಗ್ರಫಿ ವಿಲಿಯಂ ಅವರು. ಸೊ ಇದಕ್ಕಿಂತ ಮುಂಚೆ ವಿಕ್ರಾಂತ್ ರೋಣ ಆಗಿರಬಹುದು, ಅದ್ರ ಜೊತೆಗೆ KD ಕೂಡ ಅವರೇ ಸಿನಿಮಾಟೋಗ್ರಫಿ ಮಾಡ್ತಿದ್ದಾರೆ. ಇದಕ್ಕಿಂತ ಮುಂಚೆ ಮಾಡಿದಂತ ವಿಕ್ರಾಂತ್ ರೋಣ ಕೂಡ ಅಷ್ಟೇ. ಎಷ್ಟೋ ಜನ ಹೇಳಿದ್ರು ಏನು ಅಂತ ಹೇಳಿದ್ರೆ, ಪಕ್ಕ ಮಲಯಾಳಂ ಸಿನಿಮಾ ಏನಿದೆ ಆ ತರ ಒಂದು ಮಾಲಿವುಡ್ ಸಿನಿಮಾದ ವೈಬ್ ಕೊಡ್ತಾ ಇದೆ ಅಂತ. ಸೊ ಈ ಒಂದು ಟ್ರೇಲರ್ ಕೂಡ ಬಹಳಷ್ಟು ಮಾಲಿವುಡ್ ಸಿನಿಮಾದ ಒಂದು ವೈಬ್ ಕೊಡ್ತಾ ಇದೆ. ಸೊ ಇದರ ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ, ಎಡಿಟರ್ ಕೂಡ ತುಂಬಾ ಚೆನ್ನಾಗಿ, ಎಲ್ಲೂ ಕೂಡ ಕಥೆಯನ್ನ ಬಿಟ್ಕೊಡೋದೇ ಒಂಥರ ತುಂಬಾ ಚೆನ್ನಾಗಿ ಟ್ರೇಲರ್ನ ಎಡಿಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ KM ಪ್ರಕಾಶ್ ಅವರು, ಅಂದ್ರೆ ಕಾಂತಾರ ಸಿನಿಮಾದ ಕೂಡ ಎಡಿಟರ್ ಕೂಡ ಇವರೇ ಆಗಿರೋದ್ರಿಂದ. ಸೊ ಈ ಒಂದು ಎಲ್ಲ ನೋಡ್ತಾ ಹೋದ್ರೆ, ಈ ಒಂದು ಸಿನಿಮಾದಲ್ಲಿ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಸಿನಿಮಾ ಒಂದು ಸಾವಿನ ಸುತ್ತ ತಿರುಗುವಂತ ಸಿನಿಮಾ. ಕೊಲೆ ಆಗದೇ ಇರುವಂತಹ ಒಂದು ಊರಲ್ಲಿ ಹೇಗೆ ಈ ತರ ಬ್ಯಾಕ್ ಟು ಬ್ಯಾಕ್ ಕೊಲೆ ಆಗ್ತಾ ಇದೆ ಅಂತ ಅನ್ನೋದು ಈ ಒಂದು ಚಿತ್ರದಲ್ಲಿ ನಾವು ಆ ಒಂದು ಸ್ಟೋರಿ ಲೈನ್ ಅಲ್ಲಿ ಈ ಒಂದು ಸಿನಿಮಾ ಹೋಗುತ್ತೆ. ಸೊ ಹಾಗಾಗಿ ಯಾವ ರೀತಿ ಅಂದ್ರೆ ಯಾರು ಕೊಲೆ ಮಾಡ್ತಾ ಇದ್ದಾರೆ, ಅಥವಾ ಒಂದು ಕಡೆ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ರಾಜ್ ಬಿ ಶೆಟ್ಟಿ ಅವರೇ ಈ ಒಂದು ಸಿನಿಮಾದಲ್ಲಿ ಆ ಒಂದು ಎಲ್ಲಾ ಸಾವಿಗೆ ಕಾರಣನ ಅಂತ ಅನಿಸ್ತದೆ. ಯಾಕೆಂತ ಹೇಳಿದ್ರೆ, ಅವರು ಥ್ರೂಔಟ್ ಟ್ರೇಲರ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಅವ್ರು ಹೇಳ್ತಿರೋದು ಒಂದೇ ಏನು ಅಂತ ಹೇಳಿದ್ರೆ, ಅವರ ಒಂದು ಪೊಲೀಸ್ ಅನ್ನೋ ಒಂದು ಒಳ್ಳೆ ಗುಣ ಆತರ ಒಂದು ತೋರಿಸ್ತಿದ್ದಾರೆ. ಅಂದ್ರೆ ಲೈಕ್ ಆ ಒಂದು ಸಾವಿನ ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೋದು. ಏನಂತ ಹೇಳಿದ್ರೆ, ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಅವರ ಒಂದು ಎವಿಲ್ ಕೆಟ್ಟ ಒಂದು ರೂಪ ಏನಾದ್ರೂ ಆಗಿದ್ರೆ, ಅದು ಮೇ ಬಿ ಅವರೇ ಆ ಒಂದು ಕೊಲೆಗಳಿಗೆಲ್ಲ ಕಾರಣನ ಅಂತ ಒಂದು ಪ್ರಶ್ನೆನ ಹುಟ್ಟಾಗುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ತುಂಬಾ ಜನ ಹೇಳ್ತಾ ಇದ್ರು ಏನು ಅಂತ ಹೇಳಿ, ನಮ್ಮ ಒಂದು ಕರ್ನಾಟಕದಲ್ಲಿ ಮಲಯಾಳಂ ಆಗಿರ್ಬೋದು ಅಥವಾ ಹಿಂದಿ ಫಿಲ್ಮ್ಸ್ ಆ ತರ ವೈಬ್ ಕೊಡೋ ಅಥವಾ ಆ ರೀತಿಯ ಒಂದು ಒಳ್ಳೆ ಕಂಟೆಂಟ್ ಫಿಲ್ಮ್ಸ್ ಎಲ್ಲೂ ನಮಗೆ ಸಿಗ್ತಾ ಇಲ್ಲ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಬರ್ತಿರುವ ಸಿನಿಮಾಗಳಾಗಿರ್ಬೋದು, ಅಂದ್ರೆ ನಾವು ಮೊನ್ನೆಷ್ಟು ರಿಲೀಸ್ ಆಗಿರೋ ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಸೊ ಈ ಒಂದು ಎಲ್ಲ ಒಂದು ಸಿನಿಮಾಗಳು ಏನಿದಾವೆ ತುಂಬಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದಾವೆ. ಸೊ ಈ ಒಂದು ಸಿನಿಮಾ ಕೂಡ ಅದರ ಒಂದು ಲಿಸ್ಟ್ ಅಲ್ಲೇ ಇದೆ ಅಂತ ಅನಿಸ್ತದೆ. ಯಾಕೆ ಅಂತ ಹೇಳಿದ್ರೆ, ಅದರ ಒಂದು ವೈಬ್ ಆಗಿರ್ಬೋದು, ನಮ್ಮ ಸಿನಿಮಾ ಕರ್ನಾಟಕ ಸಿನಿಮಾ ಯಾವ ರೀತಿ ಬೆಳಿಬೇಕು ಅಂತ ಹೇಳಿದ್ರೆ, ನಾವು ನಾರ್ಮಲ್ ಏನು ಅಂತ ಹೇಳಿದ್ರೆ ಮಲಯಾಳಂ ಮೂವೀಸ್ ಅನ್ನ ಸಬ್ ಟೈಟಲ್ಸ್ ಹಾಕೊಂಡು ನೋಡ್ತೀವಿ. ಸೊ ನಮ್ಮ ಕರ್ನಾಟಕದ ಮೂವಿ ಕೂಡ ಸಬ್ ಟೈಟಲ್ಸ್ ಹಾಕೊಂಡು ನೋಡುವ ರೀತಿಯ ಆಗಿರುವಂತಹ ಫಿಲ್ಮ್ ಕೊಡ್ಬೋದು ಅಂತ ಹೇಳಿದ್ರೆ ಅದು ರಾಜ್ ಬಿ ಶೆಟ್ಟಿ ಅವರು. ಸೊ ಈ ಒಂದು ಫಿಲ್ಮ್ ಬಗ್ಗೆ ಕೂಡ ತುಂಬಾ ಕುತೂಹಲ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ರಾಜ್ ಬಿ ಶೆಟ್ಟಿ ಅವರು ಮತ್ತೆ ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಳ್ತಿರಬಹುದು ಅನ್ನೋ ಒಂದು ಕುತೂಹಲ ಇದೆ. ಸೊ ಈ ಒಂದು ಫಿಲ್ಮ್ ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಕಾಯ್ತಾ ಇದ್ದಾರೆ, ನಾನು ಕೂಡ ಕಾಯ್ತಾ ಇದ್ದೀನಿ. ಸೊ ಇದಿಷ್ಟು ಈ ಒಂದು ಟ್ರೇಲರ್ನ ಅಪ್ಡೇಟ್ ಆಗಿತ್ತು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ.